ಅಂದ್ರೆ ಅದು ಈ ವಾವ್ ನವಿಲ ಕಾಬ್ರನ್ನ ಹಾಕೋದ್ನಲ್ಲ ಸಡನ್ಲಿ ನಾನು ಇಂಥ ತಮ್ಮಂದಿರ ಎಲ್ಲಾರು ಕಂಡಿರ ಅವರು ಅದನ್ನು ತುಂಬಾ ಇಷ್ಟಪಡೋರು. ಅವ್ರು ತೀರ್ ಹೋದ್ಮೇಲೆ ಕೂಡ ನಮಗವ್ರು ಬಿಟ್ಟು ಹೋಗಿದಾರೆ ಅಂತ ಅನ್ಸಲ್ಲ. ಅದು ಒಂದು ಗೊತ್ತಿಲ್ಲ ಏನಾಗಿತ್ತು ಅಂತ ಸೂಸೈಡ್ ಮಾಡ್ಕೊಂಡು. ಹೌದಾ? ಹೇಗಿತ್ತು ಬಾಂಡಿಂಗ್ ನಿಮ್ಮ ಅಣ್ಣವ್ರದ್ದು ನಿಂದು? ತುಂಬಾನೇ ಚೆನ್ನಾಗಿತ್ತು. ಹತ್ರ ನನ್ನ ಅಣ್ಣ ತಮ್ಮದಿರ ಥರ ನಾವು ಯಾವತ್ತೂ ಇರಲಿಲ್ಲ. ತುಂಬ ಫ್ರೆಂಡ್ಸ್ ಥರ ತುಂಬ ಕ್ಲೋಸು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತುರಾಜ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಗಾಯ್ಸ್, ಇವತ್ತು ಇವ್ರ ಅಣ್ಣ ಎಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡಿ ಎಲ್ಲೋ ಹೋಗ್ತಾ ಇದ್ದಾರೆ. ನೀವೇ ವಾಚ್ ಮಾಡಿ ಎಂಡೋರ್ಗು ಹೇಗಿರುತ್ತೆ ಅಂತ. ಅಂದ್ರೆ ನಾವು ಮಾಲಿನಿ ಮುತ್ತುರಾಜ್ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಅಕ್ಕನ. ಅಲ್ವಾ? ಕರ್ನಾಟಕ ಜನತೆಗಳನ್ನ ಯಾವಾಗಲೂ ಮಳೆ ಮಾಡ್ತಾರೆ. ಅಂದ್ರೆ ಇವತ್ತು ಇಂಡಿಯಾ ಟ್ರಾನ್ಸ್ಫರ್ ಆಗ್ಬಿಟ್ಟೈತೆ ಅಲ್ವಾ? ಯಾವಾಗ್ಲೂ ಅದನ್ನ ಹೇಳ್ತಾ ಇದ್ದ. ನೀನು ಹೇಳ್ತಾ ಇದ್ದೆ, ಯಾವಾಗ್ಲೂ ಮೊಬೈಲ್ ನೋಡಿದ ತಕ್ಷಣ ಹಂಗೆ ಹೇಳ್ತಾ ಇದ್ದ. ಫ್ರೆಂಡ್ಸ್, ಇವಾಗ ಏನಪ್ಪಾ ಅಂದ್ರೆ ಶರಣ ಊರಲ್ಲಿ ಇದೀವಿ, ಹಳ್ಳಿಯಲ್ಲಿ ಅಂದ್ರೆ ತೋಟ. ಇದು ಮಧ್ಯ ಎಲ್ಲ ಗೊತ್ತಿದೆ. ಅಂದ್ರೆ ಇವತ್ತು ನೈಟ್ ವಾಕಿಂಗ್ ಬಂದಿದೀವಿ ಆಚೆ. ಅಂದ್ರೆ ನಾನು ಮುತ್ತು ಅಣ್ಣ ಮತ್ತೆ ಕೃಷ್ಣ ಎಲ್ಲ ಸೇರ್ಕೊಂಡು ಹುಡುಗರು ಇರೋ ಮನೆ ಸ್ವಲ್ಪ ತೋಟ, ಈ ಕಾಡು, ಕೆರೆ, ಸ್ಮಶಾನ ಆ ಥರ ಜಾಗಗಳಿಗೆ ಹೋಗೋಣ, ಹಾಂಟೆಡು ಅಥವಾ ಕತ್ಲಿರೋ ಜಾಗ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ತೊಗೋಣ ಅಂತ. ಆದರೆ ಹೆಣ್ಮಕ್ಳು ಇದಿರೋದ್ರಿಂದ ಅಕ್ಕ ಮತ್ತೆ ಅವ್ರನ್ನ ಬೇಡ ಅಂತ ಹೇಳಿದ್ವಿ. ಮತ್ತೆ ಪಾಪು ಬೇರೆ ಇದೆ, ಬೇಡ ಅಂತ. ಹುಡುಗರು ಮಾತ್ರ ನಾವು ಹೋಗ್ತಾ ಇದೀವಿ, ಮುತ್ತು ಅಣ್ಣ ನಾವು ಎಲ್ಲ. ಅಕ್ಕ, ನಮ್ಮ ಏನು ಅನುಭವ ನಾವು ತಗೋಬೋದು ಅನ್ಕೊಂತೀವಿ ನಿಮ್ಮ ಪ್ರಕಾರ? ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಲ್ಲ ಥರ. ನನಗೂ ಇಷ್ಟನೇ, ಬಟ್ ಎಲ್ಲರಿಗೂ ಭಯ ಅನ್ನೋದಿದೆ. ಬಟ್ ಆದ್ರೆ ನಮ್ಮ ಅಣ್ಣ ಬೆಳಗ್ಗೆಯಿಂದ ಕೂತವ್ರೆ. ರಾತ್ರಿ ಒಂದು 12 ಗಂಟೆಗೆ ಹೋಗೋಣ ಅಂತ. ಒಂದು 11:15 ಆಗಿದೆ ಟೈಮಿಂಗ್ ನನ್ನ ಪ್ರಕಾರ. 12 ಗಂಟೆ ವಾಪಸ್ ಮಾಡ್ಬಿಡ್ತೀವಿ. 12 ಗಂಟೆ ಮೇಲೆ ದೇವ ಓಡಾಡ್ತಾರೆ. ನಾನು ನೋಡ್ಕೊಂಡ್ ಬರ್ತೀವಿ ಅಕ್ಕ. ಅಂದ್ರೆ ತೋಟ ಜಮೀನೆಲ್ಲ ಇರ್ತಾರಂತ. ಅಂದ್ರೆ ಏನು ಗೊತ್ತಾಕ, ಕೆಲವ್ರು ಅಂತಾರೆ ಈ ತೋಟಗಳಲ್ಲಿ ಜಮೀನುಗಳು ಗರಿಗಳು ಬಿದ್ದರೆ ಕೆಡುತ್ತವೆ, ಓಡಾಡ ಹಂಗೇನೋ ಅಂತಿರ್ತಾರೆ, ಭಯ ಬೀಳ್ತಿರ್ತಾರೆ. ಚೆಕ್ ಮಾಡ್ಕೊಂಡು ಹೋಗಿ ನೋಡಿ ಏನಾಗುತ್ತೆ ಏನು ಅಂತ. ಕೀಪ್ ವಾಚಿಂಗ್ ಗೈಸ್, ನೋಡ್ತಾ ಇರಿ. ಇನ್ನೊಂದು, ಎಲ್ಲರೂ ಎದುರುಕೊಂಡ್ತಾ ಇದ್ದಾರೆ, ಬಟ್ ಬಂದೇರಿ ಅಂದ್ರೆ ನಾನೊಬ್ಬನಿಗೆನೆ. ಬಟ್ ನಾನೊಬ್ಬನೇ. ಅಣ್ಣನು ಫುಲ್ಲು ಭಯ ಬಿದ್ದಿದ್ದಾರೆ. ಹೇಳಿ ಕೇಳಿ. ನಾನು 1 ಗಂಟೆ 3 ಗಂಟೆ ರಾತ್ರಿಯಲ್ಲೆಲ್ಲ ಓಡಾಡಿದೀನಿ ಅಲ್ಲೆಲ್ಲ. ಸೊ ನನಗೇನು ಭಯ ಇಲ್ಲ. ನಾನು ಮಗ ಬರ್ತೀನಿ ಅಂತ ಕೊನೆವರೆಗೂ ನೋಡಿ. ನಿಮ್ಗೂ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ಧೀರಜಣ್ಣನೇ ಕಾರಣ. ನಮ್ಮ ಜೊತೆ ಹೆಣ್ಮಕ್ಳು ಬಂದ್ರೆ ಸೇಫ್ಟಿ ನಮ್ಗೆ ಅಂತ ಅನ್ಕೊಂಡಿದೀವಿ. ಹೆಣ್ಮಕ್ಳು ಪಾಪು ಎಲ್ಲ ಇದೆ ಬ್ರೋ. ಅಲ್ಲ, ಹೆಣ್ಮಕ್ಳು ಬಂದ್ರೆ ದೆವ್ವ ಓಡೋಗುತ್ತೆ ಬ್ರೋ. ಓ ಹಂಗೆ, ಸ್ಕೂಟಿಲಿ ಬರ್ಬೇಕು ಇವರು. ಸರಿ ಆಯ್ತು, ಬಾಯ್ ಮಾಡಕ್ಕ. ಆಯ್ತಾಯ್ತು, ತಗೊಂಡು ಹೋಗೋಣ. ಅಣ್ಣ ಮಚ್ಚ ಗೈಸ್, ಈಗಾಗಲೇ ನಾನು ಒಂದು ಎದುರಿಸಿದ್ದೀನಿ. ನನ್ನ ಜೊತೆ ನಂದು ಅಣ್ಣ, ಕೃಷ್ಣ ಬ್ರದರು. ಒಂದು 3:15 ಆಗೈತೆ ಗೈಸ್. ಎಲ್ಲರೂ ಹಳ್ಳಿ ರೋಡಲ್ಲಿ ನಡ್ಕೊಂಡು ಹೋಗ್ತಿದೆ. ಈಗ ಮಠ ಮಧ್ಯರಾತ್ರಿ ಆಗೈತೆ. ಕರೆಕ್ಟಾಗಿ ಟೈಮಿಗೆ ಒಂದು 12:30 ಆಗೈತೆ. ಹತ್ರ ಒಂದು ಹಳ್ಳಿಯಿಂದ ಒಂದು 2 ಕಿಲೋಮೀಟರ್ ನಡ್ಕೊಂಡಿದ್ದೀನಿ ನಾನೀಗ. ಟೈರ್ಡ್ ಆಗಿ ಅಂದ್ರೆ ಅದು ಈ ವಾವ್ ನವಿಲ ಕಾಬ್ರನ್ನ ಹಾಕೋದ್ನಲ್ಲ ಸಡನ್ಲಿ ನಾನು ಜೀವ ಜಲ್ಲ ಅಂತ. ಇವಾಗ ಮರದ ಮೇಲೆ ದಾಡ್ತೋ ನನ್ನ ಬಾಯಲ್ಲಿ ವಾವ್ ಅಂತ ಬಂತು. ಅಲ್ಲ, ನಾನು ಝಲಕ್ ಅಂದ್ಬಿಡ್ತಾ ಒಂದು ಸೆಕೆಂಡ್ ಅದು. ಯಾಕಂದ್ರೆ ಎಲ್ಲರಿಗೂ ಭಯ ಆಗುತ್ತೆ ಗಾಯ್ಸ್. ಏನು ಗೊತ್ತಾ, ಒಬ್ಬೊಬ್ರು ಭಯ ಆಗುತ್ತೆ. ನಾವು 6 ಜನ ಇದೀವಿ. ಅಲ್ಲಣ್ಣ, ನಾವು ಇಷ್ಟು ನೈಟ್ 12-1 ಗಂಟೆ ನಡ್ಕೊಂಡ್ ಬಂದಿನಿ. ಕೃಷ್ಣನ ಅಣ್ಣನವ್ರ ಸಮಾಧಿ ಹತ್ರ ಹೋಗ್ತಾ ಇದೀವಿ. ನೋಡೋಣ. ಅಂದರೆ ಭಯ ಏನಿಲ್ಲ ನಮಗೇನು. ನಾವು ಆ್ಯಕ್ಚುಲಿ ಆದ್ರೆ ರೆಸ್ಪೆಕ್ಟ್ ಕೊಡೋಣ ದೊಡ್ಡವ್ರಿಗೆ. ಚಪ್ಪಲಿ ಬಿಟ್ಬಿಟ್ಟು ಸಮಾಧಿಗೆ ಬಂದಿದ್ದೀವಿ. ಅಂದರೆ ಮಣ್ಣಲ್ಲಿ ಅಂದರೆ ಕೃಷ್ಣ ಇದಾರಲ್ಲ, ಬರೀಲಿ. ಇದು ನಮ್ಮ ಕೃಷ್ಣ ಇದಾರಲ್ಲ, ಅವ್ರ ಅಣ್ಣವ್ರ ಸಮಾಧಿ. ಇದು ಚೆನ್ನಾಗಿ ಹಾಕಿದ್ರೆ ಕಣ. ಓಯ್, ನಿಮ್ಮ ಮನೇಲಿ ಫೋಟೋ ಐತಲ್ಲ, ಇವರ ಸುರೇಶ ಅಂತ. ಫ್ರೆಂಡ್ಸ್, ಇವರು ಕೃಷ್ಣ ಅವರ ಅಣ್ಣವರು ಸುರೇಶ್ ಸೂರಿ ಅಂತ. ಅವ್ರ ಸಮಾಧಿ ಇಲ್ಲಿ ಜಮೀನಲ್ಲಿ ಮಾಡಿದ್ದಾರೆ, ಬಂದಿದ್ದೀವಿ. ಮಗ ಎಷ್ಟು ವರ್ಷ ಆಯ್ತು ತೀರ್ಕೊಂಡು ನಿಮ್ಮ ಅಣ್ಣವರು? 6 years ಆಯಿತು. 6 ಏನಾಗಿತ್ತು ಅವ್ರಿಗೆ? ಅಂದರೆ
ಅದು ಒಂದು ಗೊತ್ತಿಲ್ಲ ಏನಾಗಿತ್ತು ಅಂತ ಸೂಸೈಡ್ ಮಾಡ್ಕೊಂಡು. ಹೌದಾ? ಹೇಗಿತ್ತು ಬಾಂಡಿಂಗ್ ನಿಮ್ಮ ಅಣ್ಣವ್ರದ್ದು ನಿಮ್ಮದು? ತುಂಬಾ ಚೆನ್ನಾಗಿತ್ತು. ಎಷ್ಟು ಮಿಸ್ ಮಾಡ್ಕೊತೀನಿ ನಿಮ್ಮ ಅಣ್ಣನ ಮಗ? ತುಂಬಾ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಅಂದರೆ ಅಂಥ ಮುಂದರು ಬದುಕಿದಾಗ ಅಷ್ಟೇ ಬಾಂಡಿಂಗ್ ಇತ್ತು. ಇವತ್ತು ಅವ್ರು ಇಲ್ಲ ಅಂದರೂ ಕೂಡ ಅವ್ರ ಸಮಾಧಿಗೆ ಸುತ್ತಮುತ್ತ ಸಮಾಧಾನಕ್ಕಿಂತ ಅವ್ರೊಂದು ಮನಗಿರೋ ಸ್ಥಳ ಅಂತ ಹೇಳ್ಬೋದು. ಗಿಡ ಪಡ ಹಾಕಿದ್ದಾರೆ, ಹೂವಿಂದ ಹಾಕಿದ್ದಾರೆ. ಮತ್ತು 12-1 ಗಂಟೆ ಆದರೂ ಕೂಡ ಭಯ ಅಂತ ಅನ್ನಿಸ್ತಿಲ್ಲ ನಮಗೆ. ಅವನಿಗೆ ಅದು ಸ್ವಂತ ಅಣ್ಣನ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಒಂದು ಭಾವನೆ ಅವನೊಂದು. ತುಂಬಾ ದಿನನೇ ಬಂದಿದ್ದೀನಿ. 1 ಗಂಟೆ 3 ಗಂಟೆ ಈ ಥರ ನೈಟ್ಗಳಲ್ಲೂ ಬಂದಿದ್ದೀನಿ. ನಮ್ಗೆ ಏನಾದ್ರು ನೆನಪಾಗೋಯ್ತು ಅಂತಂದರೆ ನಮ್ಮ ಅಣ್ಣ ನೋಡೋಕೆ ಬಂದೇ ಬರ್ತೀವಿ. ನೋಡಿ ಫ್ರೆಂಡ್ಸ್, ಹಾಗೆ ನಾವು ಹಚ್ಕೊಂಡಿರೋರು, ಅದನ್ನು ತುಂಬ ಇಷ್ಟಪಡೋರು, ಅವ್ರು ತೀರು ಹೋದ್ಮೇಲೆ ಕೂಡ ನಮಗವ್ರು ಬಿಟ್ಟು ಹೋಗಿದ್ದಾರೆ ಅಂತ ಅನ್ಸಲ್ಲ. ಅಂದರೆ ಅವ್ರು ನಮ್ಮ ಜೊತೆನೇ ಇದ್ದಾರೇನೋ ಅಂತ ಒಂದು ಭಾವನೆ ಇರುತ್ತೆ. ಆ ಥರ ಭಾವನೆಗಳಿದ್ದಾಗ ನಮಗೆ ಭಯನೇ ಆಗಲ್ಲ. ಏನು ಹೇಳ್ತಿದ್ದೀರ ಮಗ? ನಾನು ತುಂಬ ಅವ್ರ ಹತ್ರ ನಾನು ಅಣ್ಣ ತಮ್ಮದಿರ ಥರ ನಾವು ಯಾವತ್ತೂ ಇರಲಿಲ್ಲ. ತುಂಬ ಫ್ರೆಂಡ್ಸ್ ಥರ, ತುಂಬ ಕ್ಲೋಸು. ಇವಾಗ ನಾನು ನೀನು ಯಾವ ಥರ ಇದ್ದೀವೋ ಸೊ ಆ ಥರ ತುಂಬ ಕ್ಲೋಸ್ ಆಗಿದ್ವಿ ಗೈಸ್. ಇವಾಗ ನೋಡ್ರಿ, ಪೂರ್ತಿ ಎಲ್ಲ ಉತ್ತಿದ್ದಾರೆ. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಒಂದು ಸಮಾಧಿ ಮಾಡಿರ್ತೀವಿ, ಒಂದು ಫೀಲಿಂಗ್ಸ್ ಇರುತ್ತೆ, ಹೌದು, ಆದರೂ ಅದು ಸೇರಿ ಉತ್ಬಿಟ್ಟಿರ್ತಾರೆ. ಇವ್ರು ಇದೊಂದು ಜಾಗ ಬಿಟ್ಬಿಟ್ಟು ಪೂರ್ತಿ ಉತ್ತಿದ್ದಾರೆ ಎಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಅವ್ರ ಬಾಂಡಿಂಗ್ ಏನಿದೆ ಅಂತ. ಅದೇ ಇದು ಎಷ್ಟೊಂದು ಜನ ಹಂಗೆ ತಾನೇ ಮಾಡ್ತಾರೆ. ಹೌದು, ಜೊತೆಗಿರೋದ ಜೀವ ಎಂದೆಂದಿಗೂ ಅಮರ. ಎಲ್ಲರೂ ಆ ಥರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಬ್ರು ಮಾಡ್ತಾರೆ. ನಮ್ಮ ಮಗ ನನಗೆ ಏನು ನೆನಪ ಬಂತು ಗೊತ್ತಾ? ನಿಮ್ಮ ಅಣ್ಣವ್ರದ್ದು ಮತ್ತು ಇದನ್ನ ನೋಡಿ, ಧ್ರುವ ಸರ್ಜಾ ಮತ್ತು ಚಿರು ನೆನಪ ಬಂತು ನನಗೆ. ಹಂಗೆ ಸೇಮ್ ಇವ್ ನೋಡಕ್ ಹಂಗೆ ಧ್ರುವ ಥರನೇ ಇದ್ದಾನೆ. ನಾವು ಆಲ್ಮೋಸ್ಟ್ ಹಳ್ಳಿಲೇ ಹುಟ್ಟಿದ್ದೀವಿ, ಆರು ಹಳ್ಳಿ ಒಳಗಡೆ ಹೋಗೋದು ತುಂಬಾನೇ. ನಮ್ಮ ಸ್ಕೂಲ್ ಫೀಸು ಅದು ಇದು, ಮನೆ ಮೇಂಟೆನೆನ್ಸು ಅದು ಇದು ಅಂದ್ಕೊಂಡು ನಾವು ಹಳ್ಳಿ ಒಳಗಡೆ ಜಾಸ್ತಿ ಹೋಗೋದಿಲ್ಲ. ಇವಾಗೇನೋ ಹಳ್ಳಿ ಕಡೆ ಬಂದಿದ್ದೀವಿ, ಅದೊಂದು ಸವಿ ನೆನಪಾಗಿ ನೈಟ್ ಹೊತ್ತು ಅಲ್ಲ ಪಾಪ ಬೇಜಾರಾಗಿ ನಿಂತ್ಕೊಂಡು ಕೃಷ್ಣ ಅಂದರೆ ಮೋಸ್ಟ್ಲಿ ಅವ್ರನ್ನ ಜ್ಞಾಪಕ ಮಾಡ್ಕೊಂಡು ಒಂಥರ ಬೇಜಾರಾಗುತ್ತೆ ನೋಡಿದಾಗ. ಅನ್ಸಲ್ಲ ಅವ್ರಿಗೆ ಅದು ಬಿಟ್ಟೋಗಿದ್ದಾರೆ ಅಂತ, ಬಟ್ ಆದರೂ ಬರುತ್ತೆ. ನಿಮ್ಗನ ಆ ಥರದ್ದೇನೇ ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದರೆ ನಿಮ್ಗೆ ಇಷ್ಟಪಟ್ಟಂಥವ್ರು ಕಳ್ಕೊಂಡಿರುತ್ತೆ? ನಮಗೆ ನಮ್ಮ ಅಜ್ಜಿ ಇದ್ರು, ಅವ್ರನ್ನ ತುಂಬ ಇಷ್ಟಪಡ್ತಿದ್ದೆ. ವರ್ಷಕ್ಕೊಂದ್ಸಲಿ ಹೋಗ್ತೀನಿ ನಾನು ಅಲ್ಲಿಗೆ, ಬರ್ತಾ ಇರ್ತೀನಿ. ಅದು ನೈಟ್ ಹೊತ್ತೆಲ್ಲ ಯಾವತ್ತೂ ಹೋಗಿಲ್ಲ. ಫಸ್ಟ್ ಟೈಮ್ ನಾನು ನೈಟ್ ಹೊತ್ತು ಬಂದಿರೋದು. ಗೈಸ್, ನಾವು ಇಷ್ಟು ದೂರ ಬಂದಿದ್ದೀವಿ, ನಮ್ಗೆ ಯಾವ ಹಾವು ಸಿಕ್ಕಿಲ್ಲ, ಯಾವ ದೇವನ ಸಿಕ್ಕಿಲ್ಲ. ಒಂದೇ ಯಾವಕ್ಕೆ ಅಂತ ಗೊತ್ತಿಲ್ಲ. ಗೈಸ್ ನೋಡಿ, ನಮ್ಮ ಶೂಟಿಂಗಲ್ಲಿ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ ಪ್ರೀತಿ ಅವರು. ಹಾಯ್ ಪ್ರೀತಿ. ಹಾಯ್ ಸೋಪ್ಸ್. ನೋಡಿ ಅವ್ರ ಪಾಪ ಬಿದ್ದಿ ಗಾಯ ಮಾಡ್ಕೊಂಡಿದ್ರೆ ಐಸ್ ಕ್ರೀಮ್ ತಿನ್ಸಿ ಸಣ್ಣ ಮಾಡ್ತಾ ಇದೀವಿ. ನೋಡಿ ನಮ್ಮ ಸಣ್ಣ ನೋಡಿ ನಮ್ಮ ಸಣ್ಣಗೂ ಏಟ್ ಮಾಡ್ಕೊಂಡೋಳೆ ಗೈಸ್. ಅಷ್ಟೇ ಅಲ್ಲ ನೋಡಿ ಕಾಲ್ ಗೈಸ್, ನಿಮ್ಗೆ ಹಾಸ್ಪಿಟ್ಲ್ ಒಳಗ್ ಮಾಡ್ಬೇಕಾಗಿತ್ತು. ಲಭ ಫೋನ್ ಬಡ್ಕೋತಾ ಇದ್ರು ಇಬ್ರು. ಮಾಡ್ಕೊಳ್ಳೋಣ ಅನ್ಕೊಂಡೆ, ಆದ್ರೆ ನಂಗೆ ತುಂಬಾ ಬೇಜಾರಾಗ್ತಿತ್ತು ಗೈಸ್. ಒಂಥರ ಮನ್ಸಿಗೆ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಚೆನ್ನಾಗಿ ಮಾಡ್ತಿದ್ವಿ ಎಲ್ಲರೂ. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂಥರ ದೃಷ್ಟಿ ತರ ಆಗೋಯ್ತು. ಇನ್ನೊಂದು ಸ್ಟೇಟಸ್ ಹಾಕಿದ್ ಮಾರನೇ ದಿನನೇ ಆ ತರ ಆಗೈತ್ ನೋಡಿ. ನಿನ್ನೆ ಸ್ಟೇಟಸ್ ಹಾಕೋದ್ರಲ್ಲ ಟೀಮ್ದೆಲ್ಲ ಫೋಟೋ ಇಟ್ಕೊಂಡು. ಇನ್ನೊಂದು ನಂಗೆ ಏನು ಅನಿಸ್ತು ಗೊತ್ತಾ, ಸಿಚುವೇಶನ್ ಅಲ್ಲಿ ಒಂದೊಂದು ಸೆಕೆಂಡ್ ಅಲ್ಲಿ ಹೆಂಗೆ ಲೈಫ್ ಚೆನ್ನಾಗಿರೋದು ಅಂತ ಗೊತ್ತಾಯ್ತು. ಹೇಳಿ ಇಲ್ಲಿ ಏನಂದ್ರೆ ಅಕ್ಕ, ದೊಡ್ಡದಾಗೋದು ದೇವ್ರು ಹೇಳಿದ್ದು ಅತಿ ಆಯ್ತು, ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ ಅಂತ. ತಿನ್ನಿ ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಕೂಲ್ ಮಾಡ್ಬಿಟ್ಟು ನೋಡಿ ಗೈಸ್, ಇವಾಗ ಸೆಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ರನ್ನಿಂಗ್ ರೇಸ್ ಮಾಡ್ಕೊಂಡು ಹೋಗ್ತಾರೆ. ಬಿದ್ದಿದ್ದ ಜಾಗದಲ್ಲಿ ಅಲ್ಲ, ಬಿದ್ದಿದ್ದ ಜಾಗದಲ್ಲೇ ಅದಕ್ಕೆ ಇವಾಗ ಅಲ್ಲಿ ಬಿದ್ದಿರೋ ಜಾಗದಿಂದಾನೇ ಎದ್ದೋಳ್ತಾರೆ ಈಗ. ಅಲ್ಲಿ ಹೋಗಿ ಹೊರಗಡೆ ಕುತ್ಕೊಂಡ್ರೆ ಬಿದ್ದ ಜಾಗದಲ್ಲಿ ಎದ್ದು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಆಯ್ತು ನೋಡಿ. ಏನಿಲ್ಲ ಅಂದ್ರೆ ಇವತ್ತು ಸ್ವಲ್ಪ ಅವ್ರಿಗೆ ನೋವು ಕಮ್ಮಿ ಇರುತ್ತೆ, ಇವಾಗ ಸ್ವಲ್ಪ ನೋವು ಕಮ್ಮಿ ಇರುತ್ತೆ, ನಾಳೆ ಜಾಸ್ತಿ ಆಗ್ಬಿಡುತ್ತೆ. ಇವಾಗ ಇಂಜೆಕ್ಷನ್ ಎಲ್ಲ ಕೊಡ್ಸಿರೋದ್ರಿಂದ ಗೊತ್ತಿಲ್ಲ, ಹೇಳಕ್ಕಾಗಲ್ಲ, ನಾಳೆನೂ ಕಮ್ಮಿ ಆಗ್ಬೋದು, ಭಯ ಬೀಳ್ಬೇಡ್ರಿ ಅಂತ.
ನೋಡೋಣ ಗೈಸ್, ಬನ್ನಿ. ಶೂಟಿಂಗ್ ಸೆಟ್ಟಲ್ಲಿ ಎಲ್ಲರೂ ಬೇಜಾರಾಗಿದ್ದಾರೆ, ಎಲ್ಲಾಗಿದ್ದಾರೆ, ಒಂಥರ ಟೆನ್ಷನ್ ಆಗ್ಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಗಾಯ ಆಗಿರೋದಕ್ಕೆ. ನೋಡೋಣ ಬನ್ನಿ, ಅಲ್ಲೂ ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ ಅಂತ. ನನ್ನ ತಮ್ಮ ಪೌಡರ್ ಹಾಕ್ತಾನೆ, ಪೇಂಟ್ ಬೆಳ್ದಂಗೆ ಬೆಳಿತಾವನೆ. ಅದಕ್ಕೆ ಯಪ್ಪ 1 kg ಆಯ್ತಲ್ಲ ಅಕ್ಕ, ಗಾರೆ ಕೆಲಸ ಮಾಡೋಣ ಅಕ್ಕ. ಸಿಮೆಂಟ್ ಅನ್ಕೊಂಡು ಬೆಳಿತವನೆ, ಸಿಮೆಂಟ್ ಅಂತ ಬೆಳಿತವನೆ. ಪೇಂಟರ್ ಗೊತ್ತು. ಅವಕ್ಕ ಮೇಕಪ್ ಮಾಡಕ್ಕೆ ಯಾರು ಆರ್ಟಿಸ್ಟ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಬಣ್ಣ ಇದನ್ನ ಮಿಕ್ಕಿತ್ತು, ಅದೇ ಬಣ್ಣ ಮಿಕ್ಸ್ ಮಾಡಿ. ಅದೇ ಕಲ್ಲು ನೋಡ್ತೀಯಾ, ಕ್ಯಾಮ್ರಾ ನೋಡು. ಅದೇ ಕಲ್ಲು ನೋಡ್ತೀಯಾ, ಕ್ಯಾಮ್ರಾ ನೋಡು. ನಮ್ಮ ಅಕ್ಕ ಹೆಚ್ಚು ನ್ಯಾಚುರಲ್ ಬ್ಯೂಟಿ ಬೇಕಾ ಅಂತ ಅಕ್ಕ ಅಟ್ಟ ಹತ್ತಿಸ್ತವನೆ. ಅಟ್ಟ ಇಲ್ಲ ಕಣ, ನಮ್ಮ ಪೊಲೀಸ್ ಸ್ಟೇಷನಲ್ಲಿ. ಅದೇ ಬಾಲ್ಕನಿ ಹತ್ತಿಸ್ತವ್ರೆ. ಇಂಥ ತಮ್ಮಂದಿರ ಎಲ್ಲಾರು ಕಂಡಿರ. ಇವಾಗ ಹೆಂಗ್ ಗೊತ್ತಾ, ಗಾಯ್ಸ್ ಅಕ್ಕ ರೆಡಿ ಆದ್ರು ಶೂಟ್ಗೆ. ಚೂರಿ ಇಸ್ ಫುಲ್ ಬಿಸಿ, ಹುಡುಗಿ ಹತ್ರ ಫುಲ್ ಬಿಸಿ ಅವನೇ. ಅಣ್ಣ ಅಂತವನೆ ಚೂರಿ. ಆ್ಯಕ್ಚುಲಿ ತುಂಬ ಬಿಸಿ, ವೆರಿ ಯಾಕಂದರೆ ಅವ್ರು ಇಂಪಾರ್ಟೆಂಟ್ ಪರ್ಸನ್. ನೋಡಿ ಹೆಂಗೆ ಕೂತಿದ್ರು ನೋಡಿದ್ರಲ್ಲ, ನೋಡಿ ಕೇರ್ಲೆಸ್ ಮಾಡ್ಕೊಂಡು ಹೋಯ್ತವನೆ. ನಾವು ಮಾತಾಡ್ತಾ ಇದ್ದೀವಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಕಟ್ ಮಾಡ್ಬಿಟ್ಟ. ಹಾಯ್ ಮಾಡಿ, ಹಾಯ್ ಮಾಡಿ. ನಮ್ಮ ಅಡಲ್ ಕಡೆ ಅನ್ಬೇಕು. ಧೀರಜ್ ನಿನ್ನ ಕೊಡುಗೆ ಅಪಾರ. ಧೀರಜ್ ಏನಾದರೂ ಮಾತಾಡ್ತೀರಾ? ಮಂಜು ಫುಲ್ ಬಿಸಿ ಇದ್ದಾನೆ, ಎಡಿಟ್ ಮಾಡ್ತಿದ್ದಾರೆ. ಮಂಜು ಇವರೇ ನಮ್ಮ ಸೆಕೆಂಡ್ ಕ್ಯಾಮ್ರಾಮ್ಯಾನ್ ಶಶಾಂಕ್ ಬ್ರೋ. ವಿಡಿಯೋದಲ್ಲಂತೂ ಕಾಣಿಸೋದೇ ಇಲ್ಲ, ನಾಚ್ಕೋತಾರೆ ಅಣ್ಣ. ಹೌದಾ? ಏನಾಯ್ತು ಗೊತ್ತಾ, ಈಗ ನಾನೇ ಡೇಟ್ ಚೇಂಜ್ ಹೋಗಿದ್ದೆ, ಮೇ 29 ಫ್ರೈಡೇ ಅಂತ. ಕರೆದ್ಬಿಟ್ಟು ಈಗ ನೋಡು ಕರೆಕ್ಟಾಗಿ ಅದೇ ಡೇಟ್ ಐತೆ ಅದರಲ್ಲಿ ಅಂದೆ. ಅದಕ್ಕೆ ಅಕ್ಕ ಹೆಂಗಕ್ಕ ದಿನ ಆಯ್ತಾ ಆಯ್ತಾ ನೋಡು, ಇವತ್ತಿನ ಡೇಟ್ ಅದೇ ಐತೆ, ಮೇ 30 ಸ್ಯಾಟರ್ಡೇ. ಆಟೋಮೆಟಿಕ್ಕು ಮಗ. ಇಲ್ಲ ಇಲ್ಲ, ಆಟೋಮೆಟಿಕ್ಕು, ನಿಜ ನಾನು ನೋಡಿಲ್ಲ. ಆಟೋಮೆಟಿಕ್ಕು. ಇದೊಂದು ಸಕ್ಕತ್ತಾಗಿದೆ ಡೇಟು. ಹೌದಾ? ಮ್ಯಾಜಿಕ್ ಆಯ್ತು ಅನ್ಕೊಂಡಿದ್ರು. ನಿನ್ನೆ ನಾನು ಇಲ್ಲ ಇಲ್ಲ, ಇಲ್ಲಿ ಧೀರಜ್ಗೆ ಲಾಲ್ಬಾಗ್ ಕೂರ್ಸೋಣ ಅಂತ ಬಂದ್ವಿ. ಓಕೆ ಗೈಸ್, ಬೆಳಗ್ಗೆಯಿಂದ ನೋಡಿದ್ರಿ ಏನೇನೆಲ್ಲ ಆಯಿತು ಏನು ಅಂತ. ನಿಮಗೆ ಒಂದು ಸ್ಟೋರಿ ಹೇಳ್ಬೇಕು ಗೈಸ್. ಅದು ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ಸಣ್ಣ ಅವ್ರಿಗೆ ಏಟಾಗಿದೆ ಅಂತ. ಸೊ ಇಷ್ಟೊತ್ತಿಗೆ ಅವ್ರು ಹೇಗಿದ್ದಾರೆ, ಕ್ಯೂರ್ ಆಗಿದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸಣ್ಣ, ಹೇಗಿದ್ದೀರಾ? ಇವಾಗ ಅಂದರೆ ಆಫ್ಟರ್ನೂನ್ ಇಂಜೆಕ್ಷನ್ ತಗೊಂಡ್ವಲ್ವಾ, ಸೊ ಅವಾಗ ಫುಲ್ ಕಮ್ಮಿ ಆಗಿತ್ತು. ಬಟ್ ಇವಾಗ ಮತ್ತೆ ಸಂಜೆ ಆಗ್ತಿದೆ ಅಲ್ವಾ, ಜ್ವರ ಬರುತ್ತಲ್ಲ, ಮತ್ತೆ ಪೇನ್ ಎಲ್ಲ ಜಾಸ್ತಿ ಆಗ್ತಿದೆ. ಗೈಸ್ ಅಂದರೆ ಅವರು ಟಿ ಇಂಜೆಕ್ಷನ್ ಕೊಟ್ಟಿರ್ತಾರಲ್ವಾ, ಅದು ಸ್ವಲ್ಪ ತಿರುತ್ತೆ, ಯಾಕಂದರೆ ಅವ್ರು ಅವಾಗ ರೆಸ್ಟ್ ಮಾಡಬೇಕು. ನಮ್ದೇನು ಕತೆ ಆಗಿದೆ ಅಂದರೆ ಇವಾಗ ರೆಸ್ಟ್ ಮಾಡೋಕ್ಕೂ ಟೈಮ್ ಇರಲ್ಲ, ಅಷ್ಟು ಕೆಲಸ ಇದೆ. ಇವಾಗ ಹೇಳ್ಬೇಕು ಅಂದರೆ ಕೆಲಸ ಬಿಟ್ಟು ಬಂದು ಇಲ್ಲಿ ಕೆಲಸ ಇರೋದಕ್ಕೆ ಬಂದಿದ್ದೀವಿ. ಈ ಟೈಮಲ್ಲಿ ಲೇಟ್ ಆಗಿದೆ. ಅಂಡ್ ಸಣ್ಣವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಬಿಕಾಸ್ ಅಷ್ಟು ಪೇನ್ ಆಗಿದೆ, ಕಾಲು ತುಂಬಾ ಏಟ್ ಆಗಿದೆ. ಆದ್ರೂ ನೋಡಿ, ನಾವು ವ್ಲಾಗ್ ಮಾಡಿದ್ರೆ ವ್ಲಾಗ್ ಮಾಡಕ್ ಬಿಡ್ತಿಲ್ಲ. ನಮ್ಮ ಡೈರೆಕ್ಟ್ರು ಅಷ್ಟೆಲ್ಲ ಏಟ್ ಆಗಿದ್ರು ಅವರು ನಮ್ಮ ಡೈರೆಕ್ಟ್ರು ನಮ್ಮನ್ನ ಹೊಗಳೋದೇ ಇಲ್ಲ, ಹೋಗ್ಲಕ್ ಬಿಡ್ತಾ ಇಲ್ಲ. ಏನು ಕೆಲಸ ಮಾಡಿದ್ರು ಬೈತಾ ಇರ್ತಾರೆ. ಅಷ್ಟೆಲ್ಲ ಏಟ್ ಆಗಿದ್ರು ಸಣ್ಣವರು ನಾನು ಗಿವ್ ಅಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಚಿಯರ್ ಅಪ್ ಮಾಡ್ಕೊಂಡು ಅವರೇ ಅಷ್ಟೇ. ಆಮೇಲೆ ಪ್ರೀತಿ ಅವರು ಅವರು ತುಂಬಾ ಏಟ್ ಆಗ್ಬಿಟ್ಟಿದೆ ಪಾಪ, ಅವರೇ ಟ್ರೈ ಮಾಡ್ತಾ ಇದ್ದಿದ್ದು. ಇವತ್ತು ಯಾಕೋ ತುಂಬಾ ನೆಗೆಟಿವ್ ಡೇ ಅಂತ ಅನ್ನಿಸ್ಬಿಟ್ಟು. ಅದು ಹೇಳ್ತೀನಿ ಗೈಸ್ ನಿಮ್ಗೆ ಒಂದೊಂದೇ ಏನಾಯ್ತು ಅಂತ ಕ್ಲಿಯರ್ ಆಗಿ. ನಿಜವಾಗ್ಲೂ ನೀವೇ ಶಾಕ್ ಆಗ್ಬಿಡ್ತೀರಾ ಏನೇನಾಯ್ತು ಅಂತ. ಅದನ್ನ ಹೇಳ್ತೀನಿ, ಬಟ್ ಇವಾಗ ಬೇಡ ಅಂತ ಅನಿಸ್ತಿದೆ. ಮನೆಗೆ ಸೇಫಾಗಿ ಹೋಗಿ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಲ್ಲ ಇಲ್ಲ, ನಾನು ಅವ್ರ ಥರ ನಾನು ಓದ್ತಲ್ಲ.
ಅವರು ಕಾಟನಲ್ಲಿ ಹಚ್ಕೊಂಡು ದರ ದರ ಅಂತ ಹೇಳಿದ್ರು. ಇಲ್ಲಿ ಅವ್ರ ಕೈನ ಕಿತ್ತಿ ಎಸೆದ್ಲು. ನಾನು ಹೇಳ್ತೀನಿ ಅವ್ರ ಕೈ ಎಸಿಬಾರ್ದು, ಅವ್ರ ಕೈ ಎಸಿಬಾರ್ದು ಅಂತ. ಅದೇನು ಹೆಂಗೆ ಗೊತ್ತಾ ಅವ್ರ ಹಸ್ತವ್ರಿಲಿ ಆದ್ರೆ ಅವ್ರು ಇದ್ಬಿಟ್ಬಿಟ್ಟವ್ರಲ್ಲ. ಅಪ್ಪ ಬೇಡಪ್ಪ, ಇವಾಗ ನೆಕ್ಕೊಂಡು ಹೋಗ್ಬಿಡ್ತೀನಿ ಆಚೆ ಕಡೆಗೆ. ಅದಕ್ಕೆ ಇವಾಗ ವಿಡಿಯೋ ಬೇಡ. ನಮ್ಮ ಅಕ್ಕಂಗೆ ಆ್ಯಕ್ಚುಲಿ ಮೊಬೈಲ್ನ ಹ್ಯಾಂಡ್ ಓವರ್ ಮಾಡ್ತೀನಿ. ನಮ್ಮ ಅಕ್ಕ ಇಲ್ಲಿ ಅಕ್ಕ ಆಯ್ತಳಕ್ಕ. ಅಕ್ಕ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ವಿ. ಚಾನಲ್ನ ಮನೆಗೆ ಬಂದೆ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ಈಗ ಆ್ಯಕ್ಚುಲಿ. ಸರಿನಾ ಗೈಸ್, ಹೆಂಗ್ ಮಾಡಿದರೆ ಏನು ಅಂತ ಗೊತ್ತಿಲ್ಲ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಹಾಂ ಹೇಳ್ರಿ ಹೇಳುತ್ತಾ. ಕಮೆಂಟ್ ಮಾಡಿ. ಓಕೆ, ನಮ್ಮ ಅಕ್ಕನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಭಯ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಪ್ಪ ಯಾರೇ ಹುಡುಗಿ ಅಲ್ಲ, ಸ್ಟಾಪ್ ಮಾಡಿ ಎಲ್ಲ ಕಡೆ